ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಕನ್ನಡ ಸೇಬ್ಲಾಕ್ಸ್ ಗೇಮಿಂಗ್ ಚಾನಲ್. ಈ ವಿಡಿಯೋದಲ್ಲಿ ನಾವು ರೋಬ್ಲಾಕ್ಸ್ ಅಲ್ಲಿರೋ ಬ್ಲಾಕ್ ಫ್ರೂಟ್ಸ್ ಪಾರ್ಟ್ 1 ಈ ಫಸ್ಟ್ ಯಾರ್ದೇ ಇದು ಫಸ್ಟು ಹೆಂಗಿರ ನೋಡೋವಾಗ ಇಡೀ ಅಲ್ಲೊಂದು ಐಲ್ಯಾಂಡ್ ಇತ್ತು. ಅದ್ರ ಹೆಸರೇನು ಜಂಗಲ್ ಅಂತ. ಇಲ್ಲಿ ಮೇಲೆ ಬಂತ ಅಲ್ಲಿ ಹೋಗಿರೋವಾಗ ಇದು ಅಲ್ಲಿ ಒಂದು ನೋಡ್ತೀನಿ ಯಾವ್ದಂತ. ಇಲ್ಲಿ ಇದು ಅಲ್ಲಿ ಆ ಐಲ್ಯಾಂಡ್ಗೆ ಹೋಗಿದ್ದೆ. ಅಲ್ಲಿ ಒಂದು ಬಾಸ್ ಅಲ್ಲಿ ಅದ್ರ ಪಕ್ಕದಲ್ಲಿ ಚಿಕ್ಕ ಐಲ್ಯಾಂಡಲ್ಲಿ ಇದ್ನ. ಒಬ್ಬನ ಹೊಡೆದೆ. ಒಂದೇ ಸತಿ 7 ಲೆವೆಲ್ ಬಂದ್ಬಿಡ್ತು. ಆಮೇಲೆ ಅಲ್ಲೇ ಇಲ್ಲೊಂಥರ ಕ್ವೆಸ್ಟ್ ಗಿವರ್ ಅಲ್ಲಿ ಇದ್ನ. ಅಲ್ಲೊಂಥರ ದಾರಿ ಕೆಳಗಡೆ ಹೋಯ್ತು. ಅವಾಗ 3 ಫ್ರೂಟ್ ಬಿದ್ದಿತ್ತು ನೋಡ್ತೀನಿ. ಇದು ಅವಾಗ ಏನು ಮಾಡ್ತಿರೋ ಗೊತ್ತಿಲ್ದಿರ ಯೂಟ್ಯೂಬಲ್ಲಿ ಸರ್ಚ್ ಮಾಡೋವಾಗ ಯಾವ್ದು ಬೆಸ್ಟ್ ಅನ್ನೋ ಬ್ಲೇಡ್ ಚೆನ್ನಾಗಿರುತ್ತೆ ಅಂದರು. ಆಮೇಲೆ ಅದು ತಿಂದೆ. ಆಮೇಲೆ ಇದು ಬೇರೆದೆಲ್ಲ ಸ್ಟೋರ್ ಮಾಡಿಬಿಟ್ಟೆ. ಆಮೇಲೆ ಸ್ಟೋರ್ ಮಾಡಿ ಇಕ್ಕಿದ್ದೀನಿ. ಆಮೇಲೆ ಇದು ಫುಲ್ ಪವರ್ ಅನ್ಲಾಕ್ ಮಾಡಾದ್ಮೇಲೆ ಇದು ಮಾಡೋಣ, ಏನೋ ರಬ್ಬರ್ ತಿನ್ನೋಣ. ರಬ್ಬರ್ ಯಾರ್ದು ಅಂತ ಗೊತ್ತಾನೆ, ಮಂಕಿ ಡಿ ಲೂಫಿ. ಬನ್ನಿ ಲೆವೆಲ್ ಅಪ್ ಸ್ಟಾರ್ಟ್ ಮಾಡೋಣ. ಇದು ಹಿಂಗೆ ಇದು ಸೆಟ್ಟಿಂಗ್ಸ್ ನಾನು ಚೇಂಜ್ ಮಾಡಿದೆ ಯಾವ್ದು ಚೆನ್ನಾಗಿರುತ್ತೆ ಅಂತ. ಈ ಥರ ನಂಬರ್ಸ್ ಒಂಥರ Z ಆ ಥರ ಇರುತ್ತೆ ತಾನೆ, ಅದೇ ಚೆನ್ನಾಗಿರುತ್ತೆ. ಇವಾಗೆಲ್ಲನೂ ಒಂದೇ ಎತ್ಕೊಂಡು ಇದು ಮಸ್ತಾಗಿದೆ. ಈ ಫ್ರೂಟೇ ಇದು ಮಿಟಿಕಲ್ ಫ್ರೂಟ್ ಅನ್ಕೊತೀನಿ. ಇದು ಮಿಟಿಕಲ್ ಫ್ರೂಟು ಮಸ್ತಾಗಿದೆ ನಿಜ ಅಂತೀನಿ. ಇದೇ ಮಸ್ತ್. ಅದು ಒಂದು ಟಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಬರ್ತೈತೆ ನೋಡಿ. ಈ ಥರ ಎಲ್ಲರೂ ನೋಡಿದ್ದೀನಾ. ಆಮೇಲೆ ಇದರಲ್ಲಿ ಎಷ್ಟು ಲೆವೆಲ್ ಹೋಗ್ಬೇಕಂತ ಗೊತ್ತಿಲ್ಲ. ಕ್ವೆಸ್ಟ್ ಎತ್ಕೊಂಡ್ರೆ ಲೆವೆಲ್ ಬರುತ್ತಂತೆ. ಆಮೇಲೆ ಹೆಂಗೆ ಹೋಗ್ಬೇಕಂದ್ರೆ ಇಲ್ಲೊಂಥರ ಕಾಂಪೋಸ್ ಇರುತ್ತೆ. ಇವಾಗ ಕಾಣಿಸ್ತಲ್ಲ, ಕ್ವೆಸ್ಟ್ ಆದ್ಮೇಲೆ ಕಾಣಿಸ್ತೀನಿ ಅನ್ಕೊತೀನಿ. ಆಮೇಲೆ ಇದ್ರಲ್ಲೇನೋ 700 ಲೆವೆಲ್ ಅಷ್ಟೇ ಅನ್ಕೊತೀನಿ. ಆಮೇಲೆ ಲೆವೆಲು ಲೇಟಾಗಿ ಆಗ್ತೈತೆ. ಒಂದು ಕ್ವೆಸ್ಟ್ ಮಾಡಿದ್ರೇ ಒಂದೊಂದು ಆಗ್ತೈತೆ ಅನ್ಕೊತೀನಿ. ಆಮೇಲೆ ಏನು ಮಾಡೋದು, ಲೆವೆಲ್ ಮಸ್ತಾಗಿ ಆಗ್ತೈತೆ. ಹಿಂಗೆ ಹೊಡಿತಾ ಇರಬೇಕು. ಇನ್ನು ಬ್ಲೇಡ್ ಮ್ಯಾಸ್ಟ್ರಿ ಇನ್ನು ಮ್ಯಾಸ್ಟ್ರಿ 20 ಎತ್ತಿದ್ರೆ ಇನ್ನೊಂದು ಪವರಾ. ಇಲ್ಲಿ ಕೆಳಗೆ ನೀರಲ್ಲಿ ಹೋಗಿ ಬಿದ್ದರೆ ಇನ್ನೊಂದು ನೋಟಿಸ್ ಮಾಡಿದೆ. ನೀರಲ್ಲಿ ಹೋಗಿ ಬಿದ್ದರೆ ತಿರ್ಗಾ ಬರ್ತಾವನು. ಎಲ್ಲಿರ್ತಾನೋ ನೋಡಿ. ಇವಾಗ ಬಂದ ನೋಡಿ, ಯಾವಾಗಲೇ ನೋಡಿಲ್ವಾ. ಕ್ವೆಸ್ಟ್ ಎತ್ಕೊಂಡೋದೇ ಮರ್ತೋಗ್ಬಿಡಿ. ಇದೇ ಪ್ರಾಬ್ಲಮ್. ಇಲ್ಲಿದೆ ನೋಡಿ ಕಾಂಪೋಸ್ ಥರನೇ ಇದೆ. ತೂತು ಅಲ್ಲಿ ಹತ್ರ ಹೋಗಿ ಸುಮ್ಮನೆ ಟಚ್ ಮಾಡಿದ್ರೇ ಕ್ವೆಸ್ಟ್ ಬರ್ತೈತೆ. ಆಸೆ ಜಾಯಿಂಟ್ ಪವರ್ ಬೂಸ್ಟ್. ಡಮ್ ಎಷ್ಟು ಪವರು ಇದ್ದೆ ನೋಡಿ. ಬ್ಲೇಡು ಫ್ರೂಟು ಅಂದರೆ ಮಸ್ತಾಗಿರುತ್ತೆ. ಇದು ಯೂನಿಕ್ಕೆ ಮಸ್ತು. ಬೇಗ ಇನ್ನೊಂದು ಪವರ್ ಅನ್ಲಾಕ್ ಮಾಡಿ ಹೆಂಗಿರುತ್ತೆ ಅಂತ ನೋಡಬೇಕು. ಒಂದು ಲೆವೆಲ್ 30 ಗಂಟೆ ಹೋಗೋಣ. ಇದೇ 9 ಎಷ್ಟು ಲೇಟಾಗಿ ಹೋಗ್ತಾಯಿತ್ತು ಗೊತ್ತಾ. ಆವಾಗಲೇ ಹೆಂಗೆ ಸಿಗೋದು ಅಂತಲೇ ಗೊತ್ತಿಲ್ಲ. ಅಲ್ಲೊಬ್ಬ ಫ್ರೂಟ್ ಗಾಚ ಅಂತ ಅಲ್ಲೇ ಇದ್ದ. ನುಗ್ಗಿದ್ರೆ ಏನೋ 50 ಲೆವೆಲ್ ಅಂತೆ. ಏನು ಎಷ್ಟು ಕಷ್ಟ 10 ಲೆವೆಲ್ ಹೋಗೋಕ್ಕೆ. ಇವಾಗ ನೆಕ್ಸ್ಟ್ ಐಲ್ಯಾಂಡ್ಗೆ ಹೋಗ್ಬೇಕಂತ ನೋಡಿಸ್ತೈತೆ. ಅದೇ ನೋಡ್ತೀನಿ ಎಲ್ಲಿ ಸಿಕ್ತಂತ ಫ್ರೂಟ್ಸ್ ಆಗ್ತಾರೆ. ಇಲ್ಲಿ ನೋಡಿ ಫ್ರೀ ಬೋಟು ಕೊಡ್ತಾರೆ. ಅದೇನೋ ಡಿಂಗಿ ಐಲ್ಯಾಂಡ್ಗೆ ಹೋಗೋಣ ಇವಾಗ. ಇದು ಎಷ್ಟು ಸ್ಪೀಡಾಗಿ ಹೋಗ್ತೈತೆ ಈ ಬೋಟು ಮಸ್ತಾಗಿ. ಇನ್ನು ಎಷ್ಟು ಮೀಟರ್ಸು 223 ಈ ಸ್ಟಾರ್ಸು ಫುಲ್ಲು ಬ್ಲಾಕ್ ಫ್ರೂಟ್ಸಿಗೆ ಹಾಕ್ತೀನಿ ಎಲ್ಲ ಬಂದರೆ. ಇದೆಲ್ಲ ಏನು ಬೇರೆ ಅನ್ಕೊತೀನಿ. ಮೇಲಿ ಡಿಫೆನ್ಸು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ್ದು ಮಾಡ್ಬೇಕಂತ. ಹೋಗೋಷ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಪೀಡ್ ಬೋಟ್ ಸ್ಪೀಡ್. ಇದು ಆವಾಗಲೇ ಫ್ರೂಟ್ ಇಲ್ದಿರೋವಾಗ ಸ್ವಿಮ್ ಮಾಡ್ಕೊಂಡು ಹೋಗ್ದೆ. ಫ್ರೂಟ್ ಇದ್ದರೆ ನೀರಲ್ಲಿ ಬಿದ್ದರೆ ಸತ್ತೋಗ್ತಾಯಿದ್ದೀನಿ. ಬೇಗ ಹೋಗು. ಇವಾಗ ಒಳಗಡೆ ಹೋಗಿ ಜಾಸ್ತಿ ಲೆವೆಲ್ ಎತ್ತಬೇಕಪ್ಪ. ಬೇಗ ಗೋ. ಇವಾಗ ನೋಡಿಸ್ತೀನಿ ಏನೇನು ಎಲ್ಲೆಲ್ಲಿ ಸಿಕ್ತಂತ. ಡೈರೆಕ್ಟಾಗಿ ಲ್ಯಾಗ್ ಹೊಡಿತೈತೆ. ಕರೆಕ್ಟ್. ಇವಾಗ ಕರೆಕ್ಟಾಗಿದೆ. ಇಲ್ಲಿ ಸ್ವಲ್ಪ ಚೆಸ್ಟು ಹಂಗೆ ಕಲೆಕ್ಟ್ ಮಾಡಿದ್ನಾ. ಆಮೇಲೆ ಇಲ್ಲೊಂಥರ ಮಂಕಿ ಬಾಸ್ ಇದ್ದ. ಮಂಕಿ ಅನ್ಕೊತೀನಿ. ಮಂಕಿ ನೋಡಿ ಹೆಲ್ತ್ ಕಮ್ಮಿ ಆಗ್ತೈತೆ. ಅರ್ಧ ಹೆಲ್ತ್ ಕಮ್ಮಿ ಮಾಡಿದ್ದೆ. ಸಡನ್ನಾಗಿ ಬಂದು ಯಾರೋ ಒಬ್ಬರು ಅರ್ಧ ಹೆಲ್ತ್ ಕಮ್ಮಿ ಮಾಡಿ ಸತ್ತೋಗ್ಬಿಟ್ಟಿದ್ದೆ. ಸಡನ್ನಾಗಿ ಇವನು ಸಾಯಿಸ್ಬಿಟ್ಟು ನನಗೇನೋ ರಿವಾರ್ಡ್ ಸಿಕ್ತು.
ನೋಡಿ ಹಿಂಗೆ ನೋಡಿ ಇಷ್ಟು ಲ್ಯಾಗ್ ಹೊಡಿತೈತಿ. ಹಾಂ ಎಷ್ಟು ಈಸಿಯಾಗಿದೆ ನೋಡಿ, ಅಷ್ಟು ಬೇಗ ಎಷ್ಟು ಹೆಲ್ತ್ ಕಮ್ಮಿ ಮಾಡಿಬಿಟ್ಟೆ. ಈ ಬ್ಲೇಡ್ ಚೆನ್ನಾಗಿದೆ, ಬ್ಲೇಡ್ ಫ್ರೂಟ್ ಇದೇ ಫುಲ್ ಇಟ್ಕೊಂಡು ಇದು ಫುಲ್ ಅನ್ಲಾಕ್ ಮಾಡಿಬಿಟ್ಟು ಸ್ವಲ್ಪ ಲೆವೆಲ್ ಅಪ್ ಮಾಡಿಬಿಟ್ಟು ರಬ್ಬರ್ ಮಂಕಿ ಡಿ ಲೂಫಿ ರಬ್ಬರ್ ತಿನ್ನೋದೇ ನಮ್ಮ ಕೆಲಸ. ನೋಡಿ ಎಷ್ಟು ಹೆಂಗೆ ಸ್ಪ್ಯಾಮ್ ಆಗ್ತಾಯಿದೆ, ಸ್ಪ್ಯಾಮ್. ಕಾಂಬೋ ಆಗ್ದ ಸ್ಪ್ಯಾಮ್ ಕಾಂಬೋ. ಇವನ ನಿಜ ಸೋಲ್ಸೋಕ್ಕಾಗಲ್ಲ. ಬನ್ನಿ ಹೋಗೋಣ. ಇವಾಗ ಫ್ರೂಟ್ ಎಲ್ಲಿ ಸಿಕ್ತು ಅಂತ ನೋಡಿಸ್ತೀನಿ. ಫ್ರೂಟ್ ಎಲ್ಲಿ ಸಿಕ್ತು ಅಂತ ನೋಡಿಸ್ತೀನಿ ಇವಾಗ. ಹಿಂಗೇ ನಡ್ಕೊಂಡು ಹೋಗ್ತೈತೆ ಎಲ್ಲ ಐಲ್ಯಾಂಡ್ ಸುತ್ತೋವಾಗ. ಹಿಂಗೆ ನಡ್ಕೊಂಡು ಹೋಗ್ತಾ ಇರುವಾಗ ಹಿಂಗೆ ಹೋಗ್ಬಿಟ್ಟು ಒಂದು ಡ್ಯಾಶ್ ಹೊಡೆದೆ. ಕರೆಕ್ಟ್. ಇಲ್ಲ ಹಂಗೆ ಕ್ವೆಸ್ಟ್ ಎತ್ಕೊಂಡು ನೋಡಿಸ್ತೀನಿ. ಮಂಕಿ ಕನ್ಫರ್ಮ್. ಇವಾಗ ಕೆಳಗಡೆ ಹೋಗಿ ಹೆಂಗೆ ಅಲ್ಲಿ ಇಲ್ಲಿ ಇಲ್ಲೇ ಫ್ರೂಟು ಹಿಂಗೆ ಬಿದ್ದಿತ್ತು. ನಾನು ನೋಡಿದೆ ಬಿಟ್ಟು ಹೆಂಗೆ ಸತ್ತ ಅವನ ಬಾಸ್ನ ಯಾರೋ ಸಾಯಿಸೋರೆ. ಚಟಿನೂ ನಂಗೆ ಹಿಂಗೆ ಆಯಿತು, ಪಕ್ಕ ಹಿಂಗೆ ಆಯಿತು. ನೂರೊಂದು ಲೆವೆಲು ಸಿಕ್ತು, ಆಮೇಲೆ 12 ಮ್ಯಾಸ್ಟ್ರಿನೂ ಆಯಿತು. ಇವಾಗ ಮಂಕಿನ ಸಾಯಿಸಿದ್ರೆ ಒಂದೆಷ್ಟು ಸಿಗುತ್ತೆ, 1 ಲೆವೆಲ್ ಮಾತ್ರ ಇನ್ಕ್ರೀಸ್ ಆಗೋದು. ಏನು ಈ ಮಂಕಿಗೆಲ್ಲ ತಲೆನೇ ಇಲ್ಲ, ತಲೆ ಇಲ್ದಿರೋ ಮಂಕಿ ನೋಡಿ, ಏನು ತಲೆನೇ ಇಲ್ಲ ಅಲ್ಲಿ. 12 ಲೆವೆಲ್ ಆಗಿಬಿಡ್ತು ಅಷ್ಟೊತ್ತಲ್ಲಿ. ಎಷ್ಟು ಚೆನ್ನಾಗಿದೆ ಈ ಬ್ಲೇಡು. ಅದೊಂಥರ ಕಟ್ ಮಾಡೋನೇ ಮಸ್ತಾಗಿದೆ. ನಂಗೆ ಇಷ್ಟ ಆಯ್ತು ಈ ಬ್ಲೇಡ್, ಇಷ್ಟ ಆಯಿತು. ಯಾವಾಗಾದ್ರೂ ಒಂದು ಸತಿ ಅವಲ್ದು ಯಾರಾದರೂ ಪ್ಲೇಯರ್ಸ್ ಆಡ್ತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬ್ಲೇಡ್ ಮ್ಯಾಸ್ಟ್ರಿ 420 ಆಯ್ತಿದ್ರೆ ಯಾವ ಪವರ್ ಅಂತ ನೋಡಬೇಕು. ಇವನಿಗೆಲ್ಲ ತಲೆ ಇದೆ. ಆಮೇಲೆ ಕಲರು ಒಂಥರ ಹಂಗೆ ಇದ್ದಾನೆ, ಎಲ್ಲೋ ಇದ್ದಾನೆ. ಡ್ಯಾಮೇಜ್ ಬಿಲೋನ್ ಮಾತ್ರ ಕಾಣಿಸ್ತೈತೆ. ಒಂದು ಇನ್ನು ಎಷ್ಟು, ಇನ್ನು 4 ಕಿಲ್ ಎತ್ತಿದ್ದೀನಿ. ಇನ್ನೂ 2 ಎತ್ತಿದ್ರೆ ಇನ್ನೊಂದು ಸತಿ ಕ್ವೆಸ್ಟ್ ಮಾಡಿದ್ರೆ ಇವಾಗ ನೆಕ್ಸ್ಟು ಕ್ವೆಸ್ಟ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ ನೀಟಾಗೆ. ಆಮೇಲೆ ಇದನ್ನ ಲೆವೆಲ್ ಅಪ್ ಬೇಗ ಆಗೋದು ಹೆಂಗಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಇದೇ ಕಮೆಂಟ್ ಮಾಡಿ ಹೆಂಗೆ ಲೆವೆಲ್ ಅಪ್ ಬೇಗ ಆಗೋದು. ಆಮೇಲೆ ಏನಾದ್ರು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಇದೆಯಾ ಹೇಳಿ. ಆಮೇಲೆ ಬ್ಲಾಕ್ ಫ್ರೂಟ್ಸಲ್ಲಿ ನನ್ನ ಜೊತೆ ಹೆಲ್ಪ್ ಮಾಡೋಂಗಿದ್ರೆ ನಿಮ್ಮದು ID ಕಮೆಂಟಲ್ಲಿ ಹಾಕಿ, ಇಲ್ಲಾಂದರೆ ಕಮೆಂಟಲ್ಲಿ ನಿಮ್ಮ ID ಹಾಕಿ. ನಾನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರ್ತೀನಿ, ಅಕ್ಸೆಪ್ಟ್ ಮಾಡಿ. ನಾನು ಆಮೇಲೆ ಹೇಳ್ತೀನಿ ಯಾವಾಗ ಆಡ್ತೀನಿ ಅಂತ. ಆಡುವಾಗ ಬನ್ನಿ, ಅವಾಗ ರೆಕಾರ್ಡ್ ನೀವು ಇರ್ತೀರ, ಯೂಟ್ಯೂಬಲ್ಲೂ ಬರ್ತೀರ. ಎಲ್ಲ ಅದು ಹಂಗೆ ಇನ್ನೇನು ರಂಗ ಅಜೋಕ ಅನ್ನೋ ಥರ ಇರೋ. ಇವಾಗ ಗೊರಿಲಾನ ಸಾಯಿಸಬೇಕು. ಗೊರಿಲ್ಲಾ ಇದು ಮುಂದೆ ಹೋಗುತ್ತೆ ಫಸ್ಟ್ ಪವರ್ ಹಾಕಿದ್ರೆ. ಆಮೇಲೆ ಇಲ್ಲಿ ಗೊರಿಲ್ಲಾ ಕಿಂಗ್ ಇದ್ದಾನೆ, ತಿರ್ಗಾ ಸ್ಪಾನ್ ಆಗ್ತಾನೆ ಬೇಗ ಅನ್ಕೊತೀನಿ. ಅನ್ಲಿಮಿಟೆಡ್ ಸ್ಪಾನು. ಮ್ಯಾಸ್ಟರ್ ಬೇಗ 20 ಎತ್ತಿದ್ರೆ ಕರೆಕ್ಟಾಗಿರುತ್ತೆ. ಈ ಗೊರಿಲ್ಲಾ ಕಿಂಗ್ನ 8 ಜನನ ಸಾಯಿಸ್ಬೇಕು. 8 ಜಾಸ್ತಿ ಡ್ಯಾಮೇಜ್ ಕೊಡಬೇಕಂದ್ರೆ ಇದು ಸ್ಟ್ಯಾಟ್ಸ್ ಹಾಕ್ಬೇಕು ಅನ್ಕೊಂಡು. ಸ್ಟ್ಯಾಟ್ಸ್ 140 42 ರೇಸ್ ಹ್ಯೂಮನ್ ಅಂತ ಇದೆ. ಇವಾಗ ಗೊರಿಲ್ಲಾ 2 ಇನ್ನು 16 ಮ್ಯಾಸ್ಟ್ರಿ ಆಗೈತೆ ಬೇಗ. ನೆಕ್ಸ್ಟು ಗೊರಿಲ್ಲಾ 3. ಇದು ಮಸ್ತಾಗಿ ಡ್ಯಾಮೇಜ್ ಕೊಡ್ತೈತೆ. ಫಸ್ಟ್ ಪವರು ನಾನು ನೀಟಾಗೆ ನೋಡಿಲ್ವ ಆವಾಗಲೇ. ಇವಾಗ ಇನ್ನೊಂದು ಪವರ್, ಫಸ್ಟ್ ಪವರ್ 17 ಲೆವೆಲ್ ಆಗೈತೆ. ಲ್ಯಾಗ್ ಹೊಡಿತೈತೆ. ಹೀಗೆ ಮಾಡಿದ್ರೇ ಲ್ಯಾಗ್ ಹೊಡಿಯುತ್ತೆ ಜಾಸ್ತಿ. ಇವಾಗ ಇವನ್ನ ಹೊಡಿಬೇಕು. ಇವನ್ನ ಹೊಡೆದ್ರೆ ಎಷ್ಟು ಲೆವೆಲ್ ಆಗ್ಬೋದು. 17 ಮ್ಯಾಸ್ಟ್ರಿ ಆಗೈತೆ. 17 ಲೆವೆಲು ಆಗೈತೆ. 18 ಮ್ಯಾಸ್ಟ್ರಿ ಆಗೈತೆ. ಇನ್ನು ಎಷ್ಟು ಜನನ ಸಾಯಿಸಬೇಕು, ಇನ್ನು 3 ಜನನ ಸಾಯಿಸ್ಬೇಕಾ. ಎಷ್ಟು ಕಷ್ಟ. 17 ಲೆವೆಲ್ ಆಗೋಕ್ಕೆ ಎಷ್ಟು ನಿಮಿಷ ಹೋಗ್ತೈತೆ ಗೊತ್ತಾ. 9 ಮಿನಿಟ್ಸ್ 17 ಲೆವೆಲ್ ಆಗೋಕ್ಕೆ. ನನಗೆ ಎಷ್ಟು ಕೆಲಸ ಇದೆ. ಬೇಗ ಸತ್ತೋಗ್ರು, ಈಸಿಯಾಗಿ ಲೆವೆಲ್ ಅಪ್ ಆಗ್ತೀನಿ. ಒಂದು ಶಾರ್ಟಲ್ಲಿ ಸತ್ತೋಗ್ಬಿಡ್ಬೇಕು.
18 19 20 ನ್ಯೂ ಕ್ವೆಸ್ಟ್. ಇವಾಗ ದ ಬಾಸ್ ಗೋರಿಲ್ಲಾ ಕಿಂಗ್ ಈಸಿಯಾಗಿ ಸತ್ತೋಗ್ತಾನೆ. ನಮ್ಮದು ಪವರ್ ಅಷ್ಟು. ಸ್ಟ್ಯಾಟ್ಸ್ ಇವಾಗಲೇ ಹಾಕ್ಬಿಡೋಣ, ಆಮೇಲೆ ಸಾಯಿಸೋವಾಗ ಈಸಿಯಾಗಿರುತ್ತೆ ಸ್ಟ್ಯಾಟ್ಸ್ ಇವಾಗ ಹಾಕಿದ್ರೆ. ನೆಕ್ಸ್ಟು ಗೋರಿಲ್ಲಾ ಕಿಂಗ್ನ ಸಾಯಿಸಬೇಕು. ಈ ಜಂಪ್ ಇದ್ದು ಜಾಸ್ತಿ ಕಷ್ಟ ಆಗ್ತದೆ, ಡೈರೆಕ್ಟೇ ಜಂಪ್ ಇರೋಕ್ಕೆ. ಇವಾಗ ಗೋರಿಲ್ಲಾ ಕಿಂಗ್ನ ಸಾಯಿಸಬೇಕು. ಗೋರಿಲ್ಲಾಗೆ ಕಿಂಗ್ ಅಂದರೆ ಗೋರಿಲ್ಲಾ ಕಿಂಗ್. ನೆಕ್ಸ್ಟು ರಬ್ಬರ್ ಫ್ರೂಟ್ ತಿನ್ಬೇಕು, ಮಸ್ತಾಗಿರುತ್ತೆ ರಬ್ಬರ್ ಫ್ರೂಟ್. ಹೆಂಗೆ ಆ ರಬ್ಬರ್ ಫ್ರೂಟಿಗೆ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಇದ್ದರೆ ಮಸ್ತು. ಲೂಫಿ ಗೇರ್ 5 ಥರ ವೈಟ್ ಕಲರಾಗಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಚೆಕ್ ಮಾಡ್ತೀನಿ, ಹೋಗಿದೆ ಈ ವಿಡಿಯೋ ಆಗಿದೆ, ಚೆಕ್ ಮಾಡ್ತೀನಿ. ಆ ಫ್ರೂಟ್ ರೋಲು 50 ಲೆವೆಲ್ ಹೋಗ್ಬೇಕಂತೆ, ಇವಾಗಲೇ 20 ಲೆವೆಲು. 50 ಲೆವೆಲ್ ಹೋಗೋಕೆ ಎಷ್ಟು ಕಷ್ಟ. ಹೋಗೋಗೋಗೋಗು. ಈ ಕಾರ್ನರಲ್ಲಿ ಇಟ್ಕೊಂಡು ಹಂಗೆ ಇಟ್ಕೊಂಡು ಹೊಡಿಬೇಕು. ಈಸಿಯಾಗಿ ನೋಡ್ಕೊಳ್ಳಿ, ಒಂದೇ ತೋರಿದ್ರೆ ನೋಡ್ಕೊಳ್ಳಿ, ಒಂದೇ ಹೊಡಿಯೋಕ್ಕಾಗಲ್ಲ, ಈಸಿಯಾಗಿ ಸಾಯಿಸ್ಬೋದು. ಹಂಗೆ ಈ ಫ್ರೂಟೇ ಮಸ್ತು. ಈ ಒಂದೇ ಹೊಡಿಯೋಕ್ಕಾಗ್ತಾಯಿಲ್ಲ ಯಾರಿಗೂ. ನೆಕ್ಸ್ಟ್ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಅಷ್ಟೇನಾ ಅಂತ ಹೇಳಿ. 22 23 24 ಲೆವೆಲ್ ಆಗೈತೆ. ಇನ್ನು ಗೋರಿಲ್ಲಾ ಕಿಂಗ್ ನನಗೆ ಸಾಯಿಸೋಣ. ಇನ್ನು 2 ಮಿನಿಟ್ಸಾ, 2 ಮಿನಿಟ್ಸ್ ಗಂಟ ವೆಯ್ಟ್ ಮಾಡೋಣ. 2 ಮಿನಿಟ್ಸ್. ಇಲ್ಲಿ ಚೆಸ್ಟ್ ಇರುತ್ತೆ ಅನ್ಕೊತೀನಿ. ಚೆಸ್ಟ್ ಇಲ್ಲಿಂದನೂ ಒಂದ್ಸತಿ ಕಲೆಕ್ಟ್ ಮಾಡಿದೆ ಚೆಸ್ಟಲ್ಲಿ ಕಾಸು. ಆಮೇಲೆ ಕಟ್ಟಿ ಎಲ್ಲ ಎಲ್ಲಿ ಸಿಗುತ್ತಂತ ಗೊತ್ತಿಲ್ವೇ, ಹೇಳಿ ಕಮೆಂಟಲ್ಲಿ ಹಾಕಿ ಕಟ್ಟಿ ಎಲ್ಲ ಎಲ್ಲಿ ಸಿಗುತ್ತಂತ. ನೆಕ್ಸ್ಟು ಅಲ್ಲಿ ಹೋಗಿಸ್ಕೊತೀನಿ. ಕಾಸು ಇಷ್ಟೇ ಸಾಕ, ಇಲ್ಲ ಅಂದರೆ ಜಾಸ್ತಿ ಬೇಕಾ? ಯಾರು ಸಾಯಿಸಿದ್ದು? ಬ್ಲೂ ಕಲರ್ ಪವರ್ ಬಂದು ಸಾಯಿಸ್ತು. ಏನೋ ಬ್ಲೂ ಕಲರ್ ಪವರ್, ಇರಿ ನೋಡೋಣ ಯಾರಂತ. ಯಾರು ಇದ್ರ ಮೇಲೆ ಇವನೇ ಅನ್ಕೊತೀನಿ, ಅಷ್ಟು ದೊಡ್ಡ ಪವರ್ ಹಾಕಿದ್ದು. ನನಗೆ ಹಾಕ್ತೀಯ ಪವರು? ಅಷ್ಟೇ ಹಿಂದೆ ಓಡೋಗು. ಇವನೇನು ರೆಕ್ಕೆ ಎಲ್ಲ ಇದೆ ಹಿಂದೆ. ಇದು ಯಾರು ಪಕ್ಷಿ ಫ್ರೂಟ್ ಅನ್ಕೊತೀನಿ, ಪಕ್ಷಿ ಫ್ರೂಟ್. ರೆಕ್ಕೆ ಇದ್ದರೆ ಪಕ್ಷಿ ಫ್ರೂಟ್. ನೆಕ್ಸ್ಟು ಇಲ್ಲೂ ಒಂದು ಚೆಸ್ಟ್ ಇರುತ್ತೆ, ಅಲ್ಲೊಂಥರ ಇದೆ ನೋಡಿ. ಇವಾಗ ಈ ಚೆಸ್ಟಲ್ಲಿ ಹೋಗಿ ಕಾಸು ಕಲೆಕ್ಟ್ ಮಾಡಿ ಹಂಗೆ ಹಿಂಗೆ ಹೋಗಿ ಕ್ವೆಸ್ಟ್ ಇವಾಗಲೇ ಎತ್ಕೊಳೋಣ, ಇಲ್ಲಾಂದರೆ ಬಂದಾಗ ಮೇಲೆ ಎತ್ಕೊಳೋಣ. ಆಮೇಲೆ ಇವಾಗಲೇ ಎತ್ಕೊಳೋಣ. ಗೋರಿಲ್ಲಾ ಕಿಂಗ್ ತಿರ್ಗಾ ಆದಷ್ಟು ಕಾಸು ಕೊಡುತ್ತೆ ಗೋರಿಲ್ಲಾ ಕಿಂಗು. 2000 ಅಂದರೆ 900 ಆಗುತ್ತೆ. 2000 ಅಂದರೆ 10,000. ಇವನೇನೋ ಕಟ್ಟಿ ಇಟ್ಕೊಂಡು ನನ್ನ ಕೈಯಲ್ಲಿ ಸಾಯ್ಸೋಕ್ಕಾಗ್ತಾಯಿಲ್ಲ. ಯಾಕೆ ಸಾಯ್ಸೋಕ್ಕಾಗಲ್ಲ? ಡೆಡ್ ರೀಸೆಂಟ್ಲಿ PvP ಡಿಸೇಬಲ್ಡ. ಹಿಂಗೆ ಅಲ್ಲಿ ಅವ್ನು ಹೋಗ್ತಾವನೆ ಸಾಯ್ಸೋಕ್ಕೆ ಬಿಡಬಾರ್ದು, ನಾವು ಹೋಗಿ ಸಾಯಿಸ್ಬೇಕು. ಇವನೇನು ಅಷ್ಟು ಬೇಗ ಸಾಯಿಸ್ಬಿಟ್ಟ. 1 ಮಿನಿಟ್ ತಿರ್ಗಾ 1 ಮಿನಿಟ್ ವೆಯ್ಟ್ ಮಾಡಬೇಕಾ? ನೆಕ್ಸ್ಟ್ ಪವರ್ ಆದರೂ ಅನ್ಲಾಕ್ ಮಾಡೋಣ. ನೆಕ್ಸ್ಟ್ ಇನ್ನು ಸ್ವಲ್ಪನೇ 19 ಲೆವೆಲ್. ಆಮೇಲೆ ಇನ್ನೂ ಅನ್ಲಾಕ್ ಆಯಿತು. ಒಬ್ಬರನ್ನ ಸಾಯಿಸಿದೆ ಅನ್ಲಾಕ್ ಆಯಿತು. ಇದು ಸ್ಟ್ಯಾಟ್ಸ್ ಹಂಗೆ ಹಾಕ್ಬಿಡೋಣ ಒಂದೇ ಸತಿ, ಆಮೇಲೆ ಈಸಿಯಾಗಿರುತ್ತೆ. ಇವಾಗ ಹಾಕಾಯ್ತು. ಇವಾಗ ಸೆಕೆಂಡ್ ಪವರ್ ಹೆಂಗಿರುತ್ತೆ? ಏನು ಮಸ್ತಾಗಿದೆ. ತಿರುಗ್ತಾನೇ ಇದೆ. ಇವಾಗ ಇನ್ನು 1 ಮಿನಿಟ್ ಇದೆಯಾ? 1 ಮಿನಿಟ್. ಫಸ್ಟ್ ಪವರ್ ಆಗಿಬಿಟ್ಟೆ, ಅದರಲ್ಲೇ ಸತ್ತೋಗ್ಬಿಟ್ಟ. ಫಸ್ಟ್ ಪವರಲ್ಲೇ. ಸೆಕೆಂಡ್ ಪವರ್ಗಂತ ಇರ್ತಾನ ಅವನು. ಇಲ್ಲಿ ಇವಾಗ ಬ್ಲೇಡ್ ಡ್ಯಾನ್ಸ್ ಹಾಕೋಕೆ ಮುಂಚೆನೇ ಸತ್ತೋಗ್ಬಿಡ್ತಾನೆ. ಇನ್ನು 1 ಮಿನಿಟ್ ಗಂಟೆ ಏನು ಮಾಡೋದು? ನೆಕ್ಸ್ಟು ಕಷ್ಟ. 1 ಮಿನಿಟ್ ಗಂಟೆ ಇರೋದು. ಹಿಂಗೆಲ್ಲ ಇರೋವಾಗ ಎಷ್ಟು ಕೋಪ ಆಗುತ್ತೆ ತಾನೇ. ಇನ್ನು 50 ಮಿನಿಟ್ಸ್. ಚೆಸ್ಟ್ ಇನ್ನು ಸ್ಪಾನ್ ಆಗಿರೋ ಹೋಗಿ ಎತ್ಕೊಳ್ಳೋಣ. ಸ್ಪಾನ್ ಆಗಿದೆ 30 ಲೆವೆಲ್. ಇನ್ನು 6 ಲೆವೆಲ್ ಆಗ್ಬಿಟ್ರೆ ಈಸಿಯಾಗಿ ಎತ್ಕೊಂಡ್ಬೋದು. ಇಲ್ಲಿ ವಾನ ಅಂತೀನಿ ನೋಡಿ. ಆಕಾಶದಲ್ಲೇ ಇದು ಮಾಡ್ತೈತೆ ಇದು. ಆಕಾಶ
ನನಗೆ ಸ್ವಲ್ಪ ಕನ್ನಡ ಕನ್ಫ್ಯೂಷನ್ ಆಗ್ತೈತೆ ಈ ರೆಕಾರ್ಡ್ ಮಾಡೋವಾಗಲೇ ವಾಯ್ಸ್ ಒಂಥರ ಬರುತ್ತೆ ನನಗೆ ಅದಕ್ಕೆ ಇವಾಗ ಕಾಂಬ್ ಆಗದೆ ನೋಡಿದ್ರೆ ಇಲ್ವಾ ಇವಾಗ ಕಾಂಬ್ ಹಾಕಿರೋದು ನೋಡಿದ್ರೆ ಇಲ್ವಾ ನೋಡಿಲ್ಲ ಅಂದರೆ ರಿವೈಂಡ್ ಮಾಡ್ಕೊಂಡು ನೋಡಿ ಅದು ಕಾಂಬ್ ಅಂದರೆ ಕಾಂಬು ಇವಾಗ ಇಲ್ಲೇ ಪವರ್ ಇಟ್ಕೊಂಡು ಸೈಡಲ್ಲಿ ನೋಡಿ ಕಟ್ಟಿ ಹೆಂಗೆ ಬರುತ್ತೆ ಹಮ್ಮಟ 5 4 3 2 1 ಸತ್ತೋಗೋ ನೋಡಿ ಇದೇ ಕಾಂಬ ಫಸ್ಟ್ ಪವರ್ ಸೆಕೆಂಡ್ ಪವರು ಹೊಡಿಯೋದು ಹೊಡಿತಾನೇ ಇರೋದು ನೆಕ್ಸ್ಟ್ ಎಷ್ಟು ಬರುತ್ತೋ ಪವರು ಎಷ್ಟು ಲೆವೆಲ್ ಆಗುತ್ತೋ ಬೇಗ ಲೆವೆಲಪ್ ಆಗಿದ್ರೆ ಚೆನ್ನಾಗಿರುತ್ತೆ ಬೇಗ ಲೆವೆಲಪ್ ಆಗೋ ಬೇಗ ಸತ್ತೋಗೋ ನೀನು 26 ಎರಡು ಸತಿ ಲೆವೆಲಪ್ ಆಗೈತೆ ಅಪ್ಪ ಸಾಧ್ಯ 26 25ನ 26 ಹಂಗೆ ನೋಡ್ಸೈತಾ ಇದರಲ್ಲೂ ಜಾಸ್ತಿ ಬಗ್ಸ್ ಇದೆ ಈ ಗೇಮಲ್ಲೂ ಮಹಾತ್ಮ ಗೇಮ್ ಅನ್ಕೊಂಡು ಆದರೆ ಜಾಸ್ತಿ ಬಗ್ಸ್ ಇರೋ ಗೇಮ್ ಇವನೇನಪ್ಪ ಅವಾಗನಿಂದ ಇಲ್ಲೇ ನಿಂತವನೆ ಯಾಕೋ ನಿಂತಿದ್ಯಾ ಸತ್ತೋಗೋಕ್ಕೂ ಆಗ್ತಾಯಿಲ್ಲ ಸಾಯಿಸೋಕ್ಕೂ ಆಗ್ತಾಯಿಲ್ಲ 11,000 ಅಷ್ಟು ಬೇಗ 8,000 ಇದ್ದಿದ್ದು 11,000 ಆಗ್ಬಿಡ್ತು ಗೊರಿಲ್ಲಾ ಸಿಗ್ತಾನೆ ಅದರಲ್ಲೇ ಲೆವೆಲಪ್ ಮಾಡೋಣ ಇನ್ನು ಎಷ್ಟು 3 ಲೆವೆಲ್ ತಾನೇ ಈಸಿಯಾಗಿ ಆಗ್ಬಿಡುತ್ತೆ ಬಿಡಿ ಬೇಗ ಆಗ್ಬಿಡುತ್ತೆ 3 ಲೆವೆಲ್ ಆದಮೇಲೆ ಏನು ಮಾಡೋಣ ಏನೋ ನೋಡ್ಬಿಟ್ಟು ಮುಗ್ಸೋಣ ಬೇಗ ಕಮೆಂಟ್ ಮಾಡ್ಬಿಡಕ್ಕೆ ನಿಮ್ಮದು ಯೂಸರ್ ಐ ಡಿ ಎಲ್ಲ ನನ್ನ ಜೊತೆ ಆಡ್ತೀರಾ ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಹಾಕಿ ಅವಾಗವಾಗ ಲೈಕ್ ಮಾಡಿದ್ರೆ ನಮಗೂ ಜೋಶ್ ಬರುತ್ತಪ್ಪ ವೀಡಿಯೋ ಹಾಕೋಕ್ಕೆ ಇಲ್ಲಾಂದರೆ ಬರೋಲ್ಲ ಜೋಶೆಲ್ಲ ಬರೋಲ್ಲ ನೋಡಿ ಎಷ್ಟು ಬೇಗ ಸತ್ತೋಗ್ತಾನೆ ವಾವ್ ಬ್ರೋ ಎಷ್ಟು ಬೇಗ ಸತ್ತೋಗ್ತಾವನಿ ಅವನು ನೋಡಿ ಎಷ್ಟು ಬೇಗ ಸತ್ತೋಗ್ತಾವನಿ ನೆಕ್ಸ್ಟ್ ಪವರ್ ಯಾವಾಗ ಅನ್ಲಾಕ್ ಆಗುತ್ತೆ 50 50ಗೆ ನೆಕ್ಸ್ಟ್ ಪವರಾ ಬೇಗ ಮ್ಯಾಸ್ಟ್ರಿ ಅನ್ಲಾಕ್ ಮಾಡೋರು ಹೆಂಗಂತ ಅನ್ನಿ ಎಷ್ಟು ಕಷ್ಟ ಆಗ್ತೈತೆ ನೀಟಾಗಿ ಬಾರೋ ಸಟೋಗು ನಾನು ಲೆವೆಲಪ್ ಆಗ್ಬೇಕು ತಾನೆ ಇನ್ನೂ 2 ಲೆವೆಲು ಸ್ವಾಮಿ ಹೆಂಗಾದ್ರೆ 2 ಲೆವೆಲ್ ಕೊಟ್ಬಿಡಪ್ಪ ಹೆಂಗಾದ್ರೆ 2 ಲೆವೆಲ್ ಕೊಡು ನೆಕ್ಸ್ಟ್ ನೋಡೋಣ ಏನು ಮಾಡೋಣ ಅಂತ ಹಂಗೆ ಹೋಗೋಣ ನೀನು ಕೊಟ್ಟರೆ ತಾನೇ ಚೆನ್ನಾಗಿರ್ತೀಯ ನೀನು ಗೇಮ್ ಅವ್ರು ಕೊಡಬೇಕು ಸ್ವಾಮಿ ಎಲ್ಲ ಯಾಕೆ ಕೊಡ್ತಾರೆ ಗೇಮು ಕೊಡೋ ತಾನೇ ನಾನು ಅಂತ ಕೊಡಬೇಕು ತಾನೇ ನಾನು ಜೀ ಬುಂಬಾ ಹೊಯ್ ಬೇಗ ಕೊಡು ಹೊಯ್ ಬೇಗ ಕೊಡು ಎಷ್ಟು ಬೇಗ ಸತ್ತೋಗ್ತಾನೆ 24 ಇನ್ನೂ 26 ಲೆವೆಲ್ ಎಕ್ಸ್ಟ್ರಾ ಇಡಬೇಕಾ ಹೋಗ್ತಾ ಈ ಮ್ಯಾಸ್ಟ್ರಿ ಲೆವೆಲು ಮತ್ತು ಲೆವೆಲು ಲೇಟಾಗಿ ಹತ್ತೈತೆ ಅದಕ್ಕೆಲ್ಲ ಒಂದು ಇದೇಲಿ ಹೆಂಗೆ ಮಾಡೋದಂತ ಇನ್ನೂ ಒಂದು ಬಂದಿರ್ತಾನೆ ಇವಾಗ ಆ ಬಾಸು ಮಂಕಿ ಬಾಸ್ ಇವಾಗ ಹೋಗಿ ಮಂಕಿದು ಎತ್ಕೊಂಬರೋಣ ಕ್ವೆಸ್ಟು ಜಂಪ್ ಇಲ್ಲಿ ಇವನೇನಪ್ಪ ಅವಾಗನಿಂದ ಇಲ್ಲೇ ನಿಂತವನೇ ಬೇರೆ ಕೆಲಸ ಇಲ್ವೇನೋ ನೀಟಾಗಿ ಆಡೋಕ್ಕೂ ಬರೋಲ್ಲ ಸುಮ್ಮನೆ ನಿಂತೇ ಇರ್ತೀಯ ನಂತರ ನೋಡು ಪವರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಹೆಂಗೆ ಮುಂದೆ ಹೋಗ್ತಾಯಿದ್ದೀನಿ ಆ ಥರ ಹೋಗ್ಬೇಕು ನೀನು ಬಿಡು ಹೆಂಗೆ ಯಾವಾಗ ಮಾಡ್ತೀಯ ನೀನು ಗೊರಿಲ್ಲ ಕಿಂಗ್ ಎತ್ತಿ ಒಂದು ಸತಿ ಸಾಯಿಸೋಣ ಜಾಸ್ತಿ ಕಾಸು ಸಿಗುತ್ತೆ ಇವ್ರಿಗೆ ಸುಮ್ಮನೆ ಅವನ ಥರ ನಿಂತ್ಕೊಳೋ ಬದಲು ನಾವು ಏನೇನೋ ಕೆಲಸ ಮಾಡ್ಬೇಕು ಅವಾಗಲೇ ಬೇಗ ಲೆವೆಲಪ್ ಆಗೋದು ಹಂಗೆ ಈ ಐ ಡಿನ ಹಂಗೆ ಮುಂದೆ ಹೋಗ್ತಾ ಇರಬೇಕು ನನಗೆ ಎಷ್ಟು ಮ್ಯಾಕ್ಸ್ ಲೆವೆಲು ಮ್ಯಾಕ್ಸ್ ಎಷ್ಟಂತ ಗೊತ್ತಿಲ್ಲ ಇದರಲ್ಲಿ ಕರೆಕ್ಟಾಗಿ ಎಷ್ಟಂತ ಇಲ್ಲಿ ಕಮೆಂಟ್ ಮಾಡಿ ಯೂಸರ್ ನೇಮೆಲ್ಲ ಹಾಕಿ ನೆಕ್ಸ್ಟು ವೀಡಿಯೋ ಬೇಕಾ ಇಲ್ವಾ ಅಂತ ಹೇಳ್ಬಿಡಿ ನೋ ಅಂದರೆ ನೋ ಅಂತ ಹಾಕಿ ಎಸ್ ಅಂದರೆ ಎಸ್ ಅಂತ ಹಾಕಿ ಏನಾಗ್ತೈತೆ ಇವಾಗ ಇವಾಗ ಫುಲ್ ಆಯಿತು ಇವಂಗೇನು ತಲೆನೇ ಇಲ್ಲ ಇವನು ಇಲ್ಲೊಬ್ಬ ನಿಂತವನೆ ಬೇಗ ಇದರಲ್ಲಿ ಏನೇನು ಯಾವ ಫ್ರೂಟ್ ಮಸ್ತಾಗಿರುತ್ತಲ್ಲ ಕಮೆಂಟಲ್ಲಿ ಹಾಕಿ ನೋಡೋಣ ಚೆನ್ನಾಗಿರೋದನ್ನ ತಿನ್ನೋಣ ಇದೇ ನಂಗೆ ಇಷ್ಟ ಆಗೈತೆ ಮಸ್ತಾಗಿದೆ ಈ ಫ್ರೂಟ್ ನೋಡಿ ಎಷ್ಟು ಹಂಗೆ ಅಮ್ಮಿಕೊಂಡೆ ಮುಂದೆ ಹೋಗ್ಬೋದು ಇದರಲ್ಲೇನು ಫ್ಲೈ ಆಗೋರೆಲ್ಲ ಇರುತ್ತಾ ಅಂತ ಗೊತ್ತಿಲ್ಲ ಫ್ಲೈ ಪವರ್ಸ್ ಎಲ್ಲ ಇದ್ರೆ ಮಸ್ತಾಗಿರುತ್ತೆ ಫ್ಲೈ ಪವರ್ಸ್ ಈ ಸೈಡಲ್ಲಿ ಇಟ್ಕೊಂಡು ಈಸಿಯಾಗಿ ಸಾಯಿಸ್ಬಿಡೋಣ ನೋಡಿ ಆ ಮರಗೆ ಇದಕ್ಕೆ ಆ್ಯಸ್ ಎಕ್ಸ್ಪಾಂಡ್ ಇನ್ ದ ಗೇಮ್ ಯು ಹ್ಯಾವ್ 15 minutes ಟು ಡಿಫೀಟ್ ರೇರ್ ಪಾಸಿಬಲ್ ಮಿಡಿಲ್ ಟೌನ್ ಅಲ್ಲ ಅನ್ಕೊತೀನಿ ಮಿಡಿಲ್ ಟೌನ್ ಏನೋ ಸ್ಪಾನ್ ಆಗೋಣಂತೆ ಈ ಐಲ್ಯಾಂಡು ಮುಗೀತು ನೆಕ್ಸ್ಟು ಇದಕ್ಕೂ ಹೋಗೋಣ ಬನ್ನಿ ಏನು ಬಂದೈತೆ ಅಂತ ನೋಡೋಣ ಅಲ್ಲೋಗಿ ಇದಕ್ಕೆ ಹೋಗೋಣ ಅವ್ರಿಗೆ ಇಲ್ಲಿ
ಐಲ್ಯಾಂಡ್ ಅಲ್ಲೊಂಥರ ಜಾಸ್ತಿ ಮನೆಗಳಿದೆ ನೋಡಿ ಮನೆಗಳು. ಇವ್ನಿಗೆಲ್ಲ ತಲೆನೇ ಇಲ್ಲ ನೋಡಿ, ತಲೆನೇ ಇಲ್ಲ ಇವ್ನಿಗೆಲ್ಲ. ನಿಜ ತಲೆನೇ ಇಲ್ಲ, ಫುಲ್ಲು ಗ್ರೀನಾಗಿ ಕಾಣಿಸ್ತು ಅಂದರೆ ತಲೆನೂ ಇಲ್ಲ ಅವನಿಗೆ. ಏನು ಮಾಡೋಣ ನೋಡಿ, ಇಲ್ಲಿ ಇವನಿಗೂ ತಲೆ ಇಲ್ಲ. ತಲೆ ಇಲ್ಲ ಇವನಿಗೆ, ತಲೆ ಸಾಯ್ಸ್ ಈ ತಲೆ ಇಲ್ದಿರೋರ್ಗೆಲ್ಲ ಹಂಗೆ ಬಿಡಬಾರ್ದು, ಸಾಯಿಸ್ತಾ ಇರಬೇಕು, ಆವಾಗಲೇ ಮಸ್ತಾಗಿರುತ್ತೆ. ಹೋಗು ಹಂಗೆ ಹಂಗೆ ಹೋಗ್ತೈತೆ ನೋಡಿ ಇವರು. ಆದರೆ ಕೆಳಗಡೆ ಹೋಗ್ತೈತೆ ಹಂಗೆ ಮೇಲೋಗಿ. ನೋಡಿ ಹೆಂಗೆ ಯೂಸ್ ಮಾಡ್ತಾಯಿದ್ದೀನಿ ಈ ಫ್ರೂಟ್ನ. ಪ್ರೋ ಪ್ಲೇಯರ್ ಬ್ಲೇಡ್ ಶೈಲೇಶ್, ಬ್ಲೇಡ್ ಸೈ ಬ್ಲಾಕ್ಸ್ ಗೇಮಿಂಗ್. ಬೇಗ ಹಂಗೆ ಇವಾಗ ಮಿಡಿಲ್ ಇಲ್ಲೇ ಎಲ್ಲೋ ಬನ್ನಿ ಉಟ್ಕೊಂಡು ಇಲ್ಲ ಅಂತ ಪವರ್ ಸಾಕೊಂಡೆ ಹೋಗ್ಬೇಕು. ಆವಾಗಲೇ ಅವ್ನ ಭಾಷೆ ಭಯ ಪಟ್ಕೊಂಡು ಹೋಗ್ತಾನೆ. ಅಲ್ಲಿಲ್ಲ ಇವನೇ ಅನ್ಕೊಂಡೆ, ಇವನ ಸಾಯಿಸಿದ್ರೆ ಎಷ್ಟು ಲೆವೆಲ್ ಆಗುತ್ತೆ. ಹೇ ನಿಜನಾ ಇದು ಒಂದು ಶಾಟಲ್ಲೇ ಸಾಯಿಸ್ಬಿಟ್ಟ ಬಾಸೇ. ಒಂದು ಶಾಟಲ್ಲಿ ನನ್ನ ಸಾಯಿಸಲ್ಲ, ಎಷ್ಟು ಸೌಂಡೇ ತೊಡಿತಾನೆ ಇವನೇನು ಇಷ್ಟು ಬೇಗ ಸಾಯಿಸ್ತಾನೆ. ಇನ್ನಲ್ಲ ಹಿಂಗೆ ಇಟ್ಕೊಂಡು ಸಾಯಿಸಿದ್ರೆ ಈಸಿಯಾಗಿ ಆಗುತ್ತೆ, ಈಸಿಯಾಗಿ ಸಾಯಿಸ್ಬೋದು ಹಿಂಗೆ ಇಟ್ಕೊಂಡು. ಏನೋ ಇವನು ಇಷ್ಟು ಪವರ್ಫುಲ್ ಆಗಿದ್ದಾನೆ, ಇವನ್ನೆಲ್ಲ ಸಾಯಿಸೋಕೆ ಈ ಜನ್ಮದಲ್ಲಿ ಆಗಲ್ಲ ಬಿಡಿ. ಆಯಿತು, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಪಾರ್ಟ್ 2 ಬೇಕಂದರೆ ಕಮೆಂಟಲ್ಲಿ ಹಾಕಿ. ಹಂಗೆ ನಿಮ್ಮ ಯೂಸರ್ ನೇಮು ಇಲ್ಲಾಂದ್ರೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ, ಆಯಿತು ಟಾಟಾ ಬಾಯ್ ಗಾಯ್ಸ್.